ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸದ್ಯ ಈಗ ಬಿಗ್ ಬಾಸ್ ಒಂದು ಹೊಸ ಅಪ್ಡೇಟ್ ಸಿಕ್ಕಿದೆ. ಇದ್ರ ಬಗ್ಗೆ ಆಲ್ರೆಡಿ ನಾನು ಹಿಂದಿನ ವಿಡಿಯೋದಲ್ಲೇ ಹೇಳಿದ್ದೀನಿ. ಈಗ ಕನ್ನಡ ಬಿಗ್ ಬಾಸ್ ಸೀಸನ್ 12 ಬಗ್ಗೆ ಒಂದು ಪ್ರೆಸ್ ಮೀಟ್ ಕರೆದಿದ್ದಾರೆ ಅಂತಂದ್ಬಿಟ್ಟು ಇದರಲ್ಲಿ ಏನೆಲ್ಲ ಒಂದು ಗೊಂದಲ ಇದೆ ನಮಗೆ. ಇವಾಗ ಬಿಗ್ ಬಾಸ್ ಸೀಸನ್ 12 ನ ಯಾರು ಹೋಸ್ಟ್ ಮಾಡ್ತಾರೆ ಮತ್ತೆ ಮಾಡಬಹುದು ಅಂತಂದ್ಬಿಟ್ಟು ಅಂತೆ ಕಂತೆಗಳನ್ನ ಮಾತಾಡ್ತಿದ್ವಿ. ಈ ಅಂತೆ ಕಂತೆಗಳೆಲ್ಲ ಇವತ್ತ ಸಂಜೆ ಅನ್ನೋಷ್ಟಿಗೆ ಮುಗಿಯುತ್ತೆ. ಆಲ್ಮೋಸ್ಟ್ ಈ ಸತಿ ಬಿಗ್ ಬಾಸ್ ಸೀಸನ್ 12 ಅಲ್ಲಿ ಏನೊಂದು ಕಾನ್ಸೆಪ್ಟ್ ಬರ್ಬೋದು ಅಂತ ಕೂಡ ಗೊತ್ತಾಗುತ್ತೆ. ಆಲ್ಮೋಸ್ಟ್ ಅದು ಆ ಥರ ಬರ್ಬೋದು, ಈ ಥರ ಬರ್ಬೋದು ಅಂತ ನಾವು ಯೋಚನೆ ಮಾಡ್ಬೋದು. ಬಟ್ ಆದರೆ ವಿಭಿನ್ನವಾದ ಒಂದು ಥೀಮ್ನೊಂದಿಗೆ 100% ಆಗಿ ಈ ಸತಿ ಬಿಗ್ ಬಾಸ್ ಸೀಸನ್ 12 ಬರೋದಂತೂ ಕನ್ಫರ್ಮ್ ಆಗಿದೆ. ಇನ್ನಿದಲ್ಲಿ ಕಿಚ್ಚ ಸುದೀಪ್ ಅವರೇ ಇರ್ತಾರ. ಮತ್ತೆ ಏನಾದರೂ ಈ ಸತಿ ಬಿಗ್ ಬಾಸ್ ಸೀಸನ್ 12 ಶುರುವಾಗೋಕ್ಕೂ ಮುಂಚೆ OTT ಶುರುವಾಗುತ್ತಾ ಅಂತ ಕೂಡ ಇಲ್ಲಿ ಕಾದ್ ನೋಡಬೇಕಿದೆ. ಈ ಎಲ್ಲದಕ್ಕೂ ಕೂಡ ಉತ್ತರ ಇಲ್ಲಿ 100% ಆಗಿ ಇವತ್ತ ಸಂಜೆ ಒಳಗಡೆ ಗೊತ್ತಾಗೇ ಆಗುತ್ತೆ. ಇನ್ನು ಬಿಗ್ ಬಾಸ್ ಅಂದಿದ ತಕ್ಷಣನೇ ಆಲ್ಮೋಸ್ಟ್ ನಿಮಗೆ ಗೊತ್ತಿದೆ, ಇಲ್ಲಿ ಆ ಭಾಷೆಯಲ್ಲಿ ಆ ಜನಗಳು ನೋಡೋಕ್ಕೆ ತುಂಬಾನೇ ಇಷ್ಟಪಡ್ತಾರೆ. ಇನ್ನಿಲ್ಲಿ ಬಿಗ್ ಬಾಸ್ ಸೀಸನ್ 12 ಒಂದು ರೀತಿ ಆದ್ರೆ ಇನ್ನು ಹೋಸ್ಟ್ ಯಾರು ಮಾಡ್ಬೋದು ಅಂತಂದ್ಬಿಟ್ಟು ಕಾಯ್ತಿದ್ವಿ. ಬಟ್ ಆದ್ರೆ ಈಗ ತೆಲುಗು ಬಿಗ್ ಬಾಸ್ ಸೀಸನ್ 9 ತುಂಬಾ ಚೆನ್ನಾಗಿ ನಡ್ಕೊಂಡು ಹೋಗ್ತದೆ ಪ್ರೊಸೀಜರು. ಈಗ ಅಲ್ಲಿ ಒಂದು ಹೊಸ ಆಫರ್ ಕೂಡ ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಆಫರ್ ಅನ್ನೋಕ್ಕಿಂತ ನಿಮಗೆ ಗೊತ್ತು, ಬಿಗ್ ಬಾಸ್ನ ಇಲ್ಲಿ ಜಾಸ್ತಿ ಜನ ನೋಡ್ತಾರೆ, ಅದಕ್ಕೆ ಫ್ಯಾನ್ ಫಾಲೋವರ್ಸ್ ಕೂಡ ತುಂಬಾ ಜನಗಳಿದ್ದಾರೆ. ಆದರೆ ಇಲ್ಲಿ ಬಿಗ್ ಬಾಸ್ ಅಲ್ಲಿ ಬರೋರು ಯಾವಾಗಲೂ ಸೆಲೆಬ್ರಿಟಿಗಳು, ಮತ್ತೆ ಟಿವಿಯಲ್ಲಿ ಸ್ವಲ್ಪ ಫೇಮಸ್ ಆಗಿರೋರು, ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಫೇಮಸ್ ಆಗಿರೋರು, ಅದೇ ಫೇಮಸ್ ಆಗಿರೋರ್ನೇ ಇಲ್ಲಿ ಜಾಸ್ತಿ ಕರೆಸ್ತಾರೆ. ಮತ್ತೆ ಇದು ಸ್ವಲ್ಪ ವರ್ಕೌಟ್ ಕೂಡ ಆಗುತ್ತೆ. ಏನಕ್ಕೆ ಅಂತಂದ್ರೆ ಈಗ ನಮ್ಮ ನೆಚ್ಚಿನ ಸೆಲೆಬ್ರಿಟಿಗಳನ್ನ ನೋಡೋಕ್ಕೆ ಆಲ್ಮೋಸ್ಟ್ ಕಾತುರದಿಂದ ಎಲ್ಲರೂ ಕೂಡ ಕಾಯ್ತಿರ್ತೀವಿ. ಏನಕ್ಕೆ ಅಂತಂದ್ರೆ ಪರ್ಸನಲ್ ಲೈಫ್ ಹೇಗಿದೆ ಅಂತ ನಮಗೆ ಗೊತ್ತಿರಲ್ಲ. ಇನ್ನೆಲ್ಲಿ ಅವ್ರ ಪರ್ಸನಲ್ ಲೈಫ್ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಬಿಗ್ ಬಾಸ್ ಅಲ್ಲಿ ಬಂದಾಗ ಆಲ್ಮೋಸ್ಟ್ ಗೊತ್ತು ಆಗೇ ಆಗುತ್ತೆ. ಇನ್ನು ಈ ಸತಿ ಬಿಗ್ ಬಾಸ್ ಸೀಸನ್ 9 ತೆಲುಗು ಬಿಗ್ ಬಾಸ್ ಒಂದು ಪ್ರೋಮೋ ಕೂಡ ಬಿಟ್ಟಿದ್ದಾರೆ. ಆ ಪ್ರೋಮೋದಲ್ಲಿ ಈಗ ಅಭಿಮಾನಿಗಳು ಅಂದ್ರೆ ಬಿಗ್ ಬಾಸ್ ನ ನೋಡ್ತೀವಲ್ಲ, ಅವ್ರಿಗೆಲ್ಲ ಒಂದು ಬಿಗ್ ಆಫರ್ ಕೊಟ್ಟಿದ್ದಾರೆ. ಎಸ್ ಹೌದು. ಈಗ ಆಫರ್ ಏನು ಅಂತ ಅಂತೀರಾ, ನೀವೇನಾದ್ರೂ ಬಿಗ್ ಬಾಸ್ ಸೀಸನ್ 9ಗೆ ಹೋಗ್ಬೇಕು ಅಂತ ಇದ್ರೆ ನೀವು 100% ಆಗಿ ಬಿಗ್ ಬಾಸ್ಗೆ ಹೋಗ್ಬೋದು. ನೀವು ಅನ್ಬೋದು ಹೇಗಪ್ಪ ಹೋಗ್ಬೋದು, ಏನೇನೋ ಹೇಳ್ತವ್ರೆ ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ಕೂಡ ಏನೇನೋ ಹೇಳ್ತಿಲ್ಲ, ಇದು 100% ಆಗಿ ಇದು ಕನ್ಫರ್ಮ್ ಇನ್ಫಾರ್ಮೇಶನ್. ನೀವು ನೋಡ್ಬೋದು, ಇವಾಗ ಪ್ರೋಮೋ ಕೂಡ ಬಿಟ್ಟಿದ್ದಾರೆ. ಇದರಲ್ಲಿ ನಾಗಾರ್ಜುನ ಅವರೇ ಹೇಳಿದ್ದಾರೆ, ನೀವು ತುಂಬಾ ಪ್ರೀತಿ ವಿಶ್ವಾಸದಿಂದ ಬಿಗ್ ಬಾಸ್ ಪ್ರೋಗ್ರಾಮ್ ನ ನೋಡಿದ್ದೀರಾ, ಅದಕ್ಕೋಸ್ಕರ ನಾವು ಉಡುಗೊರೆಯಾಗಿ ಏನಾರ ಕೊಡ್ಬೇಕಲ್ಲ ಅಂತ ಹೇಳಿದ್ದಾರೆ. ಇನ್ನು ಅದರಲ್ಲಿ ಅವರು ಹೇಳಿದ್ದಾರೆ, ನಿಮಗೂ ಕೂಡ ಇಲ್ಲಿ ನಾವು ಬಿಗ್ ಬಾಸ್ ಒಳಗಡೆ ಒಂದು ಆಫರ್ನ ಕೊಡ್ತಿದ್ವಿ ಬರಕ್ಕೆ ಅಂತ ಹೇಳಿದ್ದಾರೆ. ಇನ್ನು ಅವ್ರದ್ದು ಒಂದು ವೆಬ್ಸೈಟ್ ಇರುತ್ತಲ್ಲ, ಆ ವೆಬ್ಸೈಟ್ಗೆ ಹೋಗ್ಬಿಟ್ಟು ಆಲ್ಮೋಸ್ಟ್ ಸುಮಾರು 3 ನಿಮಿಷದ ಒಳಗಡೆ ಒಂದು ವಿಡಿಯೋನ ಮಾಡಿಬಿಟ್ಟು ಹಾಕಿದ್ರೆ ಅಂದ್ರೆ ಅವರು ಚೆಕ್ ಮಾಡ್ತಾರೆ, ಅಂದ್ರೆ ನಿಮಗೆ ಚಾನ್ಸ್ ಕೊಡಬಹುದಾ ಅಥವಾ ಬೇಡವಾ ಅಂತಂದ್ಬಿಟ್ಟು ನೋಡ್ತಾರೆ. ನೀವು ಮಾಡಿರೋ ವಿಡಿಯೋ ಅವರಿಗೆ ಇಷ್ಟ ಆದ್ರೆ ಈ ಸತಿ ಸೆಲೆಬ್ರಿಟಿಗಳ ಜೊತೆ ಮತ್ತೆ ನಾರ್ಮಲ್ ಪೀಪಲ್ಸ್ ಕೂಡ ಇವಾಗ ಬಿಗ್ ಬಾಸ್ ಮನೆಯೊಳಗಡೆ ಹೋಗ್ಬೋದು. ಸದ್ಯ ಇದು ಕನ್ನಡ ಬಿಗ್ ಬಾಸ್ ಅಲ್ಲಿಲ್ಲ, ಬಿಗ್ ಬಾಸ್ ಸೀಸನ್ ತೆಲುಗು ಬಿಗ್ ಬಾಸ್ 9 ಏನು ಸ್ಟಾರ್ಟ್ ಆಗ್ತದೆ ಆ ಒಂದು ಬಿಗ್ ಬಾಸ್ ಅಲ್ಲಿ ಹೇಳಿದ್ದಾರೆ. ಮತ್ತೆ ಇದು ಖುಷಿ ವಿಚಾರ ಅಂತಾನೆ ಹೇಳ್ಬೋದು. ಆಲ್ಮೋಸ್ಟ್ ನೀವು ನೋಡಿರ್ಬೋದು, ಈಗ ಈ ಹಿಂದೆ ಬಿಗ್ ಬಾಸ್ ಅಲ್ಲಿ ಸಾಮಾನ್ಯ ಜನರಿಗೆ ಇಲ್ಲಿ ಅವಕಾಶ ಕೊಟ್ಟಿದ್ರು, ಬಟ್ ಅಷ್ಟೊಂದೇನು ವರ್ಕೌಟ್ ಆಗಿರ್ಲಿಲ್ಲ. ಬಟ್ ಮತ್ತೆ ಈಗ ಇಲ್ಲಿ ಚಾನ್ಸ್ ಕೊಡಕ್ಕೆ ರೆಡಿ ಆಗಿದೆ ಬಿಗ್ ಬಾಸ್ ಟೀಮು. ಈಗ ಬಿಗ್ ಬಾಸ್ ಸೀಸನ್ 9 ಇನ್ನು ಸಾಮಾನ್ಯ ಜನರು ಹೋಗ್ಬೇಕಂತಂದ್ರೆ ಇದೊಂದೊಂದು ಲಿಂಕ್ ಕೊಟ್ಟಿರ್ತೀನಿ, ಅಂದ್ರೆ ಲಿಂಕ್ ಕೊಟ್ಟಿರಲ್ಲ, ಅದ್ರ ವೆಬ್ಸೈಟ್ ಯಾವುದು ಅಂತ ಕೊಟ್ಟಿರ್ತೀನಿ. ನಿಮ್ಗೆ ಏನಾದ್ರೂ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಹೋಗ್ಬೇಕು ಅಂತ ಅನ್ಕೊಂಡಿದ್ರೆ ನೀವು ಕೂಡ ಒಂದು ವಿಡಿಯೋ ಮಾಡಿ ಹಾಕಿ. ಯಾರು ಗೊತ್ತು ಯಾವಾಗ ಯಾರಿಗೊಂದು ಒಳ್ಳೆ ಟೈಮ್ ಬರುತ್ತೆ, ಅಥವಾ ನಿಮ್ಗೂ ಕೂಡ ಚಾನ್ಸ್ ಸಿಕ್ಕರೂ ಕೂಡ ಸಿಗ್ಬೋದು. ನಿಮ್ಗೇನಾದ್ರೂ ಇಂಟ್ರೆಸ್ಟ್ ಇದ್ರೆ 100% ಆಗಿ 3 ನಿಮಿಷದೊಳಗಡೆ ಒಂದು ವಿಡಿಯೋ ಮಾಡಿ ಆ ಒಂದು ವೆಬ್ಸೈಟ್ಗೆ ನೀವು ಮಾಡಿರೋ ವಿಡಿಯೋನ ಅಪ್ಲೋಡ್ ಮಾಡಿ ನೀವು ಕಾಯಬೇಕಾಗುತ್ತೆ. ಒಂದು ವೇಳೆ ನಿಮಗೆ ಸಿಕ್ತು ಅಂತಂದ್ರೆ ಅದೃಷ್ಟ ಅಂತಾನೆ ಅನ್ಕೊಳ್ಳಿ, ಬಟ್ ಚಾನ್ಸ್ ಸಿಕ್ಕಿಲ್ಲ ಅಂದ್ರೆ ಬೇಜಾರು ಮಾಡ್ಕೊಳಕ್ ಹೋಗ್ಬೇಡಿ, ಮತ್ತೆ ನೀವು ಟ್ರೈ ಮಾಡ್ಬೋದು. ಮತ್ತಿದು ಇವಾಗ ಬಿಗ್ ಬಾಸ್ ಸೀಸನ್ 9 ತೆಲುಗು ಬಿಗ್ ಬಾಸ್ ಸ್ಟಾರ್ಟ್ ಮಾಡಿದ್ದಾರೆ. ಮತ್ತೆ ಇವತ್ತ ಪ್ರೆಸ್ ಮೀಟ್ ಬೇರೆ ಇದೆ ಕನ್ನಡ ಬಿಗ್ ಬಾಸ್. ಇವರು ಕೂಡ ಇಲ್ಲಿ ಸಾಮಾನ್ಯ ಜನರಿಗೆ ಏನಾದ್ರೂ ಅವಕಾಶ ಕೊಡ್ತಾರಾ ಅಂತ ಅಂದ್ಬಿಟ್ಟು ಕಾದ್ ನೋಡ್ಬೇಕಾಗಿದೆ. ಆಲ್ಮೋಸ್ಟ್ ಈ ಸತಿ ಬಿಗ್ ಬಾಸ್ ಪ್ರೆಸ್ ಮೀಟ್ ಏನಿದೆ ತುಂಬಾ ಬೇಗನೆ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಏಕೆಂತಂದ್ರೆ ಸೆಪ್ಟೆಂಬರ್ ಅಲ್ಲಿ ಇಲ್ಲಿ ಬಿಗ್ ಬಾಸ್ ಸೀಸನ್ 12 ಆರಂಭ ಆಗಬಹುದು ಅಂತ ಅಂತೆ ಕಂತೆಗಳಿತ್ತು. ಈಗ ಇಷ್ಟು ಬೇಗ ದಿಢೀರನೆ ಪ್ರೆಸ್ ಮೀಟ್ ಕೂಡ ಕರೆದಿದ್ದಾರೆ. ಆಲ್ಮೋಸ್ಟ್ ಒಂದು ಹೊಸ ಥೀಮ್ ನೊಂದಿಗೆ ಬರಲಿ. ಮತ್ತೆ ಇವಾಗ ತೆಲುಗು ಬಿಗ್ ಬಾಸ್ ಅಲ್ಲಿ ಏನೊಂದು ಆಫರ್ ಕೊಟ್ಟಿದ್ದಾರೆ, ಆ ಬಿಗ್ ಬಾಸ್ ಆಫರು ನಮ್ಮ ಕನ್ನಡದಲ್ಲೂ ಬರಲಿ ಅಂತ ಅಂದ್ಬಿಟ್ಟು ನಮ್ಮ ಒಂದು ಅಭಿಪ್ರಾಯ ಆಗಿದೆ. ಏನಕ್ಕೆ ಅಂತಾರೆ, ಸಾಮಾನ್ಯ ಜನರಿಗೆ ಇಲ್ಲಿ ಆಲ್ಮೋಸ್ಟ್ ಒಂದು ಆಫರ್ ಕೊಟ್ಟರೆ ಇವಾಗ ನಮಗೂ ಎಷ್ಟೊಂದು ಜನ ಕಷ್ಟಪಟ್ಟಿರ್ತಾರೆ, ಎಷ್ಟೊಂದು ಜನಕ್ಕೆ ಆಸೆ ಕೂಡ ಇರುತ್ತೆ, ನಾನು ಕೂಡ ಬಿಗ್ ಬಾಸ್ಗೆ ಹೋಗ್ಬೇಕಪ್ಪ ಅಂತಂದ್ಬಿಟ್ಟು, ಅಂಥವ್ರಿಗೆ ಹೆಲ್ಪ್ಫುಲ್ ಕೂಡ ಆಗುತ್ತೆ. ಸೊ ವೀಕ್ಷಕರೇ ನೋಡೋದ್ರಲ್ಲ, ಈಗ ಬಿಗ್ ಬಾಸ್ ಕನ್ನಡ ಬಿಗ್ ಬಾಸ್ ಒಂದು ಕಡೆ ಇವಾಗ ಅಪ್ಡೇಟ್ ಸಿಗ್ತದೆ, ಮತ್ತೆ ತೆಲುಗು ಬಿಗ್ ಬಾಸ್ ಒಂದು ಹೊಸ ಅಪ್ಡೇಟು ಇವಾಗ ಅವರು ಕೂಡ ಒಂದು ಚಾನ್ಸ್ ಕೊಟ್ಟಿದ್ದಾರೆ. ಮತ್ತೆ ಈ ಸತಿ ಸಾಮಾನ್ಯ ಜನರಿಗೆ ಏನಾದರೂ ಬಿಗ್ ಬಾಸ್ ಕನ್ನಡ ಸೀಸನ್ 12 ಆಫರ್ ಕೊಡಬೇಕಾ, ಅಥವಾ ನೀವೇನಾದರೂ OTTಗೆ ಏನಾದರೂ ಕಾಯ್ತಿದ್ದೀರಾ ಅನ್ನೋದ್ರ ಬಗ್ಗೆ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ಲೈಕ್ ಮಾಡಿ. ಮತ್ತೆ ಏನಾದರೂ ತಪ್ಪಿದ್ರೆ ಅಥವಾ ಬೇರೆ ಯಾವುದಾದ್ರೂ ಇನ್ಫಾರ್ಮೇಷನ್ ಬೇಕಿದ್ರೆ ಮಿಸ್ ಮಾಡದೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.